ಅರವಿಂದ್ ಎನ್ನುವ ಒಬ್ಬ ಹುಡುಗ ಜೀವನದಲ್ಲಿ ಹಲವು ಕನಸುಗಳಿದ್ದರೂ ಪ್ರಯತ್ನಿಸಿದಷ್ಟು ಫಲ ಸಿಗದೆ ಬೇಸರವಾಗುತ್ತಿದ್ದ. ಪರೀಕ್ಷೆಯಲ್ಲಿ 2 ಬಾರಿ ಫೇಲ್ ಆದದ್ದು ಅವನ ಆತ್ಮವಿಶ್ವಾಸವನ್ನು ಕುಗ್ಗಿಸಿತು. ಮನೆಯವರ ಒತ್ತಡ ಮತ್ತು ಸ್ನೇಹಿತರ ದೂರವಾಗುವಿಕೆ ಅವನನ್ನು ಡಿಪ್ರೆಷನ್ ಕಡೆ ತಳ್ಳಿತು. ಒಂದು ದಿನ ಮನಸ್ಸಿಗೆ ಶಾಂತಿ ಬೇಕೆಂಬ ಕಾರಣಕ್ಕೆ ಉದ್ಯಾನವನಕ್ಕೆ ಹೋದ ಅವನು ಬೆಂಚ್ ಮೇಲೆ ಕುಳಿತುಕೊಂಡು ಕಣ್ಣೀರು ಹಾಕುತ್ತಿದ್ದ. ಅಲ್ಲೇ ಒಬ್ಬ ವೃದ್ಧರು ಬಂದು ಅವನ ನೋವುಗಳನ್ನು ಕೇಳಿದರು. ಅರವಿಂದ್ ತನ್ನ ಎದುರಿಸಿದ ಎಲ್ಲಾ ಕಷ್ಟಗಳನ್ನು ಹಂಚಿಕೊಂಡ. ವೃದ್ಧರು ನಗುತ್ತಾ ಹೇಳಿದ್ರು, ಮಗ, ಬೀಜ ಬಿತ್ತಿದ ಕೂಡಲೇ ಗಿಡ ಬೆಳೆಯೋದಿಲ್ಲ. ಅದು ಮೊದಲು ಬೇರುಗಟ್ಟಿ ಮಾಡಿಕೊಳ್ಳುತ್ತದೆ. ನಿನ್ನ ಶ್ರಮ ಕೂಡ ಹಾಗೆಯೇ. ಈಗ ಫಲ ಕಾಣಲಾಗದಿದ್ದರೂ ನಿನ್ನ ಪ್ರಯತ್ನಗಳು ನಿನ್ನನ್ನು ಬಲಪಡಿಸುತ್ತಿವೆ. ಈ ಮಾತು ಅರವಿಂದ್ ಮನಸ್ಸು ಬದಲಾಯಿಸಿತು. ಅವನು ಅದೇ ದಿನದಿಂದ ತನ್ನ ಜೀವನವನ್ನು ಬದಲಾಯಿಸಲು ನಿಶ್ಚಯಿಸಿದ. ಪ್ರತಿದಿನ ಮೊಬೈಲ್ ಬಳಕೆ ಕಡಿಮೆ ಮಾಡಿ 1 ಗಂಟೆ ಓದನ್ನು ಆರಂಭಿಸಿ ನಂತರ ಅದನ್ನು 3 ಗಂಟೆಗೆ ಹೆಚ್ಚಿಸಿದ. ಬೆಳಗ್ಗೆ ನಡೆ, ಯೋಗ, ಮೆಡಿಟೇಷನ್ ಎಲ್ಲಾ ಕಂಬೈನ್ ಆಗಿ ಅವನ ದಿನಚರಿಯನ್ನು ಡಿಸಿಪ್ಲಿನ್ ಮಾಡಿದವು. 2 ತಿಂಗಳುಗಳಲ್ಲಿ ಅವನಿಗೆ ಸ್ಪಷ್ಟ ಪ್ರಗತಿ ಕಾಣಿಸಿತು. ತಪ್ಪಾಗುತ್ತಿದ್ದ ಉತ್ತರಗಳು ಸರಿಯಾದವು. ಆತ್ಮವಿಶ್ವಾಸ ಹೆಚ್ಚಾಯಿತು. ಅವನ ಸೈಲೆಂಟ್ ಸ್ಟ್ರಗಲ್ ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಟ್ಟಿತು. ಫಲಿತಾಂಶದ ದಿನ ನರ್ವಸ್ ಆಗಿದ್ದರೂ ರಿಸಲ್ಟ್ ತೆರೆದಾಗ ಡಿಸ್ಟಿಂಕ್ಷನ್ ಎಂಬ ಪದ ಕಂಡ ಕ್ಷಣದಲ್ಲಿ ಅವನ ಕಣ್ಣು ತುಂಬಿತು. ಈ ಬಾರಿ ಅದು ದುಃಖದ ಕಣ್ಣೀರು ಅಲ್ಲ, ಸಂತೋಷದ ಕಣ್ಣೀರು. ಕೆಲವು ವಾರಗಳಲ್ಲಿ ಅವನು ತನ್ನ ಕನಸಿನ ಉದ್ಯೋಗಕ್ಕೆ ಆಯ್ಕೆಯಾದ. ಫೇಲ್ ಆಗಿ ಡಿಪ್ರೆಷನ್ನಲ್ಲಿದ್ದ ಹುಡುಗ ಇಂದು ತನ್ನ ಕುಟುಂಬದ ಹೆಮ್ಮೆಯಾಯಿತು. ಅರವಿಂದ್ ಎಲ್ಲರಿಗೂ ಹೇಳುತ್ತಿದ್ದ ಒಂದೇ ಮಾತು, ನನ್ನ ಗೆಲುವು ಒಂದು ದಿನದದ್ದು ಅಲ್ಲ, ಪ್ರತಿದಿನ ಬಿಟ್ಟುಕೊಡದೆ ಮಾಡಿದ ಪ್ರಯತ್ನದ ಫಲ ಅದು. ಈ ಕಥೆ ನಮಗೆ ಒಮ್ಮೆ ಫೇಲ್ ಆದದ್ದರಿಂದ ಜೀವನ ಮುಗಿಯುವುದಿಲ್ಲ ಎಂದು ಕಲಿಸುತ್ತದೆ. ಈ ಪ್ರೇರಣಾದಾಯಕ ಕಥೆಯನ್ನು ಬರೆದವರು ಸುರೇಶ್. ಧನ್ಯವಾದಗಳು.